ಏನೇ ಸುಶೀಲ, ನಾನು ಬೀಗ್ರ ಜೊತೆ ಮಾತಾಡ್ತಿದ್ದನ್ನ ಕೇಳಿಸ್ಕೊಳ್ತಿದ್ದವಳು ದಿಢೀರಂತ ಬಂದು ಪಾತ್ರ ತೊಳಿತಾ ಇದೀಯಾ? ನನಗೆ ಯಾಕೋ ನೀವು ಆಡ್ತಿದ್ದ ಮಾತು ಇಷ್ಟ ಆಗ್ಲಿಲ್ಲ ರೀ. ಇದೇ ಇದೇ ನನಗೆ ಇಷ್ಟ ಆಗೋಲ್ಲ ಅನ್ನೋದು. ನಾನು ನನ್ನ ಮಗಳನ್ನ ಹೊಗಳ್ತಾ ಇದ್ದೆ ಕಣೆ. ನಮ್ ಗೀತಾ ಅಲ್ಲಿಗೆ ಹೋದ್ಮೇಲೆ ಇಲ್ಲಿದ್ದಾಗ ಅನ್ನೋ ಒಂದೇ ಒಂದು ಮಾತಾದ್ರೂ ನಿಮ್ ಬಾಯಿಂದ ಬಂತ? ಬಂದಿದ್ರೆ ಅದಕ್ಕೆ ಏನ್ ಬೆಲೆ ಇರ್ತಿತ್ತು ನಿನಗೆ ಅರ್ಥ ಆಗಲ್ಲ ಬಿಡು. ಇವತ್ತು ನೋಡೆ ಅವರೇ ನನ್ನನ್ನ ಬೀಗ್ರೆ ಅಂತ ಕರೆದ್ರೆ ಗೊತ್ತಾ? ಅದೆಲ್ಲ ನಿಮ್ಮ ಮಗಳ ಸಾಧನೆ ಅಂತ ನೀನ್ ಅನ್ಕೊಂಡಿರ್ಬೋದು. ಆ ಸಾಧನೆಗೆ ಕಾರಣ ನಾನು ಕೊಟ್ಟ ವೇದ. ಗೆಲ್ಲೋದು ಮುಖ್ಯ ಅಲ್ಲ ಕಣೆ, ಗೆಲ್ಲಬೇಕು ಅನ್ನೋ ಛಲ ಹುಟ್ಟಬೇಕು, ಅದು ಮುಖ್ಯ. ಅದಕ್ಕೆ ನಾನ್ ಕಾರಣ. ಆ ಛಲ ಹುಟ್ಟಿಸಿದ್ದಕ್ಕೇನೆ ಗೀತಾ ಅಲ್ಲಿ ಮೆರೆಯೋದಕ್ಕೆ ಕಾರಣ ಆಗಿರೋದು. ಪಾಪ ನಮ್ಮ ಬೀಗತಿ ನಮ್ಮ ಗೀತನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾರಂತೆ. ಗೀತಾ ಅವ್ರ ಮನೆ ಕಳೆ ಅಂತ ಕಣೆ. ಆ ಮನೆ ಕಳೆ ಕಳಿಸಿದ್ರೇನೆ ಈ ಮನೆ ಜಗಜಗಿಸೋದು. ಅದಕ್ಕೂ ಕಾರಣ ನಮ್ಮ ಗೀತಾನೆ ಅನ್ನೋದು ಗೊತ್ತು ತಾನೇ ನಿಮ್ಗೆ? ದಡ್ಡಿ ಕಣೆ ನೀನು. ಬಾಣ ಗುರಿ ಮುಟ್ಟಿದೆ ಅಂದ್ರೆ ಯಾರಾದ್ರೂ ಬಾಣನ ಹೊಗಳ್ತಾರೇನೆ, ಬಿಲ್ಲಿಂದ ಬಾಣನ ಹೂಡ್ದವನ ಹೊಗಳ್ತಾರೆ. ಅದು ಯಾರು ಹೇಳು? ನಾನು. ನಾನು ನಾನು ಅನ್ನೋದು ಅಹಂಕಾರ ರೀ. ತಂದೆ ಅಹಂಕಾರ ತಾಯಿಯ ಮಮಕಾರಕ್ಕೆ ಸಮ. ಅದು ನೀನು ಒಗ್ಗರಣೆ ಹಾಕೋ ಬುದ್ಧಿಗೆ ಒಪ್ಪಲ್ಲ ಬಿಡು. ನೋಡಿ, ನೀವು ಬದಲಾಗ್ತಾ ಇರೋ ರೀತಿ ನನಗೊಂಚೂರು ಒಪ್ತಿಲ್ಲ. ನಿನಗಿಷ್ಟ ಆಗೋಲ್ಲ ಯಾಕೆಂದ್ರೆ 4 ಗೋಡೆಗಳ ಮಧ್ಯೆ ಬದುಕು ನಿನಗೆ ಪ್ರಪಂಚ ಜ್ಞಾನ ಇಲ್ಲ. ಮಗಳು ಗಂಡನ ಮನೆ ಸೇರಿದ ಮೇಲೆ ಆಗಾಗ ಈ ರೀತಿ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ಬೇಕಣೆ. ಆಗ್ಲೇ ಅಲ್ಲಿಯವ್ರ ಬದುಕು ಚೆನ್ನಾಗಿರೋದು. ಇವತ್ತು ಅವ್ರ ಜೊತೆ ಮಾತಾಡೋ ರೀತಿನೇ ಸಾಕು ಗೀತಾ ಬದುಕು ನಾಳೆ ಹೇಗಿರುತ್ತೆ ಅಂತ ಊಹಿಸೋಕೆ. ಅಲ್ಲಿ ಗೀತಾ ಎತ್ತರಕ್ಕೆ ಏರಬೇಕು, ನಾನು ಬೀಗರ ಹತ್ರ ಹೋಗ್ಬೇಕು. ಆಗ್ಲೇ ನಿಜವಾದ ಸಾಮರಸ್ಯ ಶುರುವಾಗೋದು. ನಿಜ ಹೇಳ್ತೀನಿ ಕೇಳಿ ಸುಶೀಲಾ, ನನ್ನ ಭವಿಷ್ಯ ಬೊಂಬಾಟಾಗಿದೆ. ಹಾಗಾದ್ರೆ ನಿನ್ ಭವಿಷ್ಯದ ಕತೆ ಏನ್ ಗೀತಾ? ಆ ವಿಜಯ್ ಮತ್ತೆ ಅವನಮ್ಮ ನಿನ್ನ ಗೆಲ್ಲೋಕ್ ಬಿಡೋ ತರ ಕಾಣಿಸ್ತಿಲ್ಲ ಗೀತಾ. ಸುಮ್ನೆ ಯಾಕಿಷ್ಟೆಲ್ಲ ಕಷ್ಟ ಪಡ್ತೀಯ? ಸುಮ್ನೆ ಇದ್ಬಿಡು, ಅವರೇ ಫೀಸ್ ಕಟ್ಕೊಡ್ಲಿ. ಆ ಮನೆಗೆ ಹೋಗಿ ನೀನ್ ನಿಂತಿದ್ದೆ ದೊಡ್ಡ ಗೆಲ್ವು. ನೀನ್ ಆಲ್ರೆಡಿ ಗೆದ್ದಾಗಿದೆ. ಈಗ ಮಾಡಿರೋ ಚಾಲೆಂಜ್ ಅಲ್ಲಿ ಸೋತ್ ಬಿಡು, ಏನಾಗೋದಿಲ್ಲ. ಹೌದು ಗೀತಾ, ಆ ಹುಚ್ಚು ಮನ್ಸುಗಳಿಗೆ ಇದೊಂದು ಸುಳ್ಳು ಸಂತೃಪ್ತಿ ಸಿಗ್ಲಿ. ಹಾಗೇನಾದ್ರೂ ನಾನು ಮಾಡಿದ್ರೆ ಗತಿ ಇಲ್ದವಳು ಅಂತ ಒಪ್ಕೊಂಡಂಗಾಗತ್ತೆ. ನನ್ ಮೇಲೆ ಅವ್ರು ಹಾಕಿರೋ ನಿರ್ಗತಿಗಳನ್ನ ಬೋರ್ಡನ್ನ ಶಾಶ್ವತವಾಗಿ ಇರ್ಸ್ಕೋಬೇಕಾಗತ್ತೆ. ಅದ್ಕೇನೇ ಮಾಡ್ತೀಯಾ? ಹೆಜ್ಜೆ ಮುಂದಿಟ್ಟಾಗಿದೆ ಸಿಂಕು. ಪ್ರಯಾಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ನಡಿಗೆ ನಿಲ್ಬಾರ್ದಷ್ಟೇ. ಅಂದ್ರೆ ನೀನು ಈಗ್ಲೂ ಗೆದ್ದೇ ಗೆಲ್ತೀನಿ. ದುಡ್ದು 25,000 ರೂಪಾಯಿ ಕಟ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಆದ್ರೆ ಅವ್ರುಗಳು ಪದೇ ಪದೇ ನಿಂಗ್ ಹೊಡಿತಾನೆ ಇದಾರಲ್ಲ, ನೀನ್ ನೋವು ತಿಂತಾನೆ ಇದೆಯಲ್ಲ. ಬಿದ್ದ ಜಾಗ ಗೇಟ್ ಬೀಳ್ತಾ ಹೋದ್ರೆ ಅದು ಜಟ್ ಕಟ್ಟಿ ನೋವು ಆಗೋದೇ ಗೊತ್ತಾಗೋದಿಲ್ಲ. ಸಹಿಸೋ ಶಕ್ತಿ ಹೆಚ್ಚಾಗುತ್ತೆ, ಪ್ರಯಾಣ ಮುಂದುವರಿಯುತ್ತೆ. ಪ್ರತಿ ದಿವ್ಸ ನಾನು ದೇವ್ರ ಮುಂದೆ ನಿಂತಾಗ್ಲೂ ನನಗ್ ಕಷ್ಟ ಕೊಡ್ಬೇಡ ಅಂತ ಯಾವತ್ತೂ ನಾನು ಬೇಡ್ಕೊಂಡವಳ ಇಲ್ಲ. ಬೇಕಾದ ಕಷ್ಟ ಕೊಡು ಭಗವಂತ, ಆದ್ರೆ ಅದನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳಿದೀನಿ. ಬಂದ್ ಸಮಸ್ಯೆಗೆ ಬೆಂದ್ ಕೊಟ್ರೆ ಸೋಲು, ಕಣ್ಣಲ್ಲಿ ಕಣ್ಣಿಟ್ಟು ಮುನ್ನುಗ್ತಾ ಹೋದ್ರೆ ಬಂದ್ ಸಮಸ್ಯೆಗೆ ಸೋಲು. ಏನೇ ಮಾಡ್ತೀಯಾ? ಏನೋ ಮಾಡ್ತೀನಿ, ಆದ್ರೆ ಸೋಲು ಅಂತೂ ಒಪ್ಕೊಳ್ಳೋದಿಲ್ಲ. ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತದ್ರಲ್ಲಿ ನಂಗೆ ನಾಳೆ ಸಂಜೆ ತನಕ ಟೈಮ್ ಇದೆ.
ಏನಮ್ಮ ಇದು? ನನಗೆ ಯಾಕೆ ಆರ್ತಿ ಎತ್ತಿದ್ಯಾ? ವಿಕ್ಟ್ರಿ ಗೆದ್ದು ಬಂದ್ಯಲ್ಲ ಮಗನೆ, ಅದಕ್ಕೆ. ಅದ್ರಲ್ಲ ಗೀತಾ ಮುಂದೆ ಅದು ಗ್ರೇಟ್. ಮಾಮ, ಅದ್ರಲ್ಲೂ ಗೀತಾ ಮುಂದೆ ಅಂತ ಯಾಕೆ ಒತ್ತೆ ಹೇಳ್ತೀಯ? ಅವಳೇನ್ ದೊಡ್ಡ ಪುಡಂಗಿನ? ಅದೇ ಮತ್ತೆ, ಅದಕ್ಕೆ ಖುಷಿ ಆಗ್ತಾ ಇರೋದು ವಿಜಿ. ಇದನ್ನ ಗೆಲುವು ಅನ್ನೋದು. ನೀನು ಗೆದ್ದ ರೀತಿ, ಕೌಂಟರ್ ಕೊಟ್ಟು ಆ ಗೀತಾನ ಬೀಳ್ಸಿದ ಸ್ಟೈಲು ತುಂಬಾ ಇಷ್ಟ ಆಯ್ತು. ಹೇ ವಿಜಿ, ಬಿದ್ದಾಗ ಆ ಗೀತಾ ಮುಖ ಹೇಗಿತ್ತೋ? ಕಾದಿ ಎಣ್ಣೆ ತರಾನಾ ಅಥವಾ ಸೀದೋಗಿರೋ ಒಗ್ಗರಣೆ ತರಾನಾ? ಅಯ್ಯೋ ನನ್ನ ತಂಗಿಯವ್ವ, ಬಾಂಡ್ಲಿಗೆ ಬೀಳೋ ಭಾಗ್ಯ ಗೀತಾಳ್ಗೆಲ್ಲಿದೆ? ಅವಳೇನಿದ್ರು ಡೈರೆಕ್ಟ್ ಬೆಂಕಿಗೆ ಸುಟ್ಟಾಗಿರ್ತಾಳೆ ಅಲ್ವೇನು ವಿಜಿ? ತಂಗಿಯವ್ವ, ಯುದ್ಧ ಗೆದ್ದು ಬಂದ ವೀರ ಅವನು ಬಾಗ್ಲಲ್ಲಿ ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ, ಒಳಗಡೆ ಕಳಿಸ್ಕೊ. ಹಾಗಂತ ನಾವು ರಿಲ್ಯಾಕ್ಸ್ ಆಗೋದು ಬೇಡ ವಿಜಿ. ಇನ್ನೂ 1 ದಿವಸ ಅಂದ್ರೆ ನಾಳೆ ಸಂಜೆ 4 ಗಂಟೆ ತನಕ ನೀನ್ ಇದೇ ರೀತಿ ಎಚ್ಚರವಾಗಿರ್ಬೇಕು. ಅವಳನ್ನ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ ಬಿಡ್ಬೇಡ ವಿಜಿ. ಅದ್ರ ಬಗ್ಗೆ ನೀನ್ ಯೋಚನೆ ಬಿಟ್ಟು ನೆಮ್ಮದಿಯಾಗಿರಮ್ಮ. ಈಗ್ಲೂ ಆ ಗೀತಾಗೆ ಕೊಬ್ಬು ಇಳ್ದಿಲ್ಲ ಕಣೋ. ಮಾತಲ್ಲಿ ಆ ಕಿತ್ತೋಗಿರೋ ದಿಮಾಕಿದೆ. ನೀವ್ ಯಾವುದೇ ಲೆವೆಲ್ಗೆ ಇಳಿದ್ರು ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ, ನಾನು ಅವಳು ಸೋತ್ ಮುಖ ನೋಡ್ ಬಂದಿರೋನು. ಬಾಯಲ್ಲಿ 1000 ಹೇಳ್ಬೋದು, ಆದ್ರೆ ಬದುಕಲ್ಲ ಅದನ್ನ ಸಾಧಿಸಕ್ಕಾಗತ್ತಾ? ರೈಟ್ ಮಾಮ. ಆ ಗೀತ 25,000 ಇರ್ಲಿ, 25 ರೂಪಾಯಿ ಸಂಪಾದನೆ ಮಾಡಕ್ ಬಿಡಲ್ಲ. ಸೂಪರ್ ಕಂದ. ಇದನ್ನೇ ಕಿಚ್ಚು ಅಂತಾರೆ, ಇದನ್ನೇ ಕಾನ್ಫಿಡೆನ್ಸ್ ಅಂತಾರೆ. ನಿನ್ನ ಕಣ್ಣಲ್ಲಿರೋ ಬೆಂಕಿ ಹೇಳ್ತಾ ಇದೆ ಗೀತಾನ ಸುಟ್ಟು ಬೂದಿ ಮಾಡ್ತೀಯ ಅಂತ. ಅವತ್ತು ನಾನು ಹೇಳಿದ ಮಾತು ಇವತ್ತು ನಿನಗೆ ಅರ್ಥ ಆಗಿರ್ಬೇಕಲ್ಲ ವಿಜಿ? ಯಾವ ಮಾತಮ್ಮ? ಸಾಯಿಸೋದಕ್ಕಿಂತ ದೊಡ್ಡದು ಸೋಲ್ಸೋದು. ಪ್ರಾಣ ತೆಗೆದ್ರೆ ಕೇವಲ 1 ಸರ್ತಿ ಮಾತ್ರ ಸಾಯ್ತಾಳೆ, ಆದ್ರೆ ಸೋಲಿಸ್ತಾ ಹೋದ್ರೆ ಪ್ರತಿ ಸೋಲಿಗೂ ಸಾಯ್ತಾಳೆ. ಜೀವನ ಪೂರ್ತಿ ಸಾಯ್ತಾ ಇರಬೇಕು. ರೈಟ್ ತಂಗಿಯವ್ವ. ನೋಡು ವಿಜಿ, ಒಟ್ನಲ್ಲಿ ನಿನ್ನ ಜೀವನ, ನಿನ್ನ ಫ್ರೀಡಮ್ನ ನೀನ್ ದಕ್ಕಿಸ್ಕೋಬೇಕು ಅಂದ್ರೆ ಅವಳು ನಿನ್ನ ಜೀವನದಿಂದ ಓಡ್ ಹೋಗ್ಬೇಕು, ತೊಲಗ್ ಹೋಗ್ಬೇಕು, ಅವಳನ್ನ ತುಳಿದು ಹಾಕಬೇಕು. ಅದಕ್ಕೆ ನಾವು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿಯೋಣ ಅಲ್ಲ ತಂಗಿವ? ತುಳಿಯೋಕೆ ಇಳಿಯೋದ್ ಬೇಕಾಗಿಲ್ಲ ಮಮ್ಮ, ಬೆಳೆದ್ರೆ ಸಾಕು. ನಾವೀಗಾಗ್ಲೇ ಆ ಎತ್ತರದಲ್ಲಿದ್ದೀವಿ. ಗೀತ ಆರ್ಭಟನ ಅಮುಗ್ತೀವಿ. ಏನ್ ಮುದ್ದು ಮರಿ ಹಾಗೆ ನೋಡ್ತಿದ್ಯಾ? ನನ್ ಗೆಲ್ಲಲ್ಲ ನನ್ನ ತೀರ್ಮಾನಕ್ಕೆ ನೀನು ಬಂದ್ಬಿಟ್ಯಾ? ನೀನ್ ಗೆಲ್ತೀಯೋ ಸೋಲ್ತೀಯೋ ನನಗೆ ಮುಖ್ಯ ಅಲ್ಲ ಗೀತಾ, ಆದ್ರೆ ಯಾವಾಗ್ಲೂ ನೀನ್ ನಗ್ನಗ್ತಾ ಇರ್ತಿದ್ದೆ. ಇಷ್ಟೊಂದು ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ರೆ ನೋಡಕ್ ಬೇಜಾರಾಗುತ್ತೆ ಗೊತ್ತಾ? ಯಾಕೋ ಗೊತ್ತಿಲ್ಲ ಮುದ್ದು ಮರಿ, ನನಗೆ ಯಾವ ದಾರಿನೂ ಕಾಣಿಸ್ತಿಲ್ಲ, ಅದಕ್ಕೆ ಬೇಜಾರು ಮುಖ ಮುಚ್ಕೊಂಡಿದೆ. ಮತ್ತೆ ನಿನ್ ಫ್ರೆಂಡ್ಸ್ ಹತ್ರ ಏನೋ ಮಾಡ್ತೀನಿ, ಗೆದ್ದೆ ಗೆಲ್ತೀನಿ, ನಾಳೆ ಸಂಜೆ ತನಕ ಟೈಮ್ ಇದೆ ಅಂತ ಬಂದೆ. ಆ ರೀತಿ ಬಂದೆ, ಆದ್ರೆ ಭಾನುಮತಿ ಫೋನ್ ಮಾಡಿದಾಗ ನೀನ್ ಯಾವ್ದೇ ಲೆವೆಲ್ಗೆ ಇಳೀರಿ ಗೆಲುವು ನಂದೇ ಅಂದೆ. ಅವ್ರ ಮುಂದೆ ಯಾವ್ದೇ ಕಾರಣಕ್ಕೂ ಸೋಲೊಪ್ಕೋಬಾರ್ದು ಅಂತ ಮಾತಾಡಿದ್ದು ನಿಜ. ಈಗ ಗೆಲುವಿನ ದಾರಿಗಳು ಕಾಣಿಸ್ದೇ ಇರೋದು ನಿಜ, ಅದಕ್ಕೆ ಬೇಜಾರು ಮುದ್ದು ಮರಿ. ರಾಮಣ್ಣ, ಎಂಥ ಕಾಲ ಬಂತು ನೋಡಪ್ಪ. ಈಗಿನ ಕಾಲದಲ್ಲಿ ಎಲ್ಲರೂ ಕಳ್ರೆ ಕಣಯ್ಯ.
ಯಾವ್ದಾದ್ರು ಒಂದು ವಸ್ತುಗೆ ಅನಿವಾರ್ಯ ಅಂತ ಗೊತ್ತಾದ್ರೆ ಸಾಕು, ಸಖತ್ ಡಿಮ್ಯಾಂಡ್ ಇದೆ ಅಂತ ಗೊತ್ತಾದ್ರೆ ಸಾಕು, ಅದೇ ದಂಧೆ ಮಾಡ್ಕೊಂಡ್ಬಿಡ್ತಾರೆ. ಏನಾಯ್ತು? ನೋಡಪ್ಪ, ಈ ಮಾಸ್ಕ್ ಇದೆ ನೋಡು, ಇದನ್ನ ಇವತ್ತು ಹಾಕೊಂಡಿದ್ದೀನಿ. ಇದನ್ನ ತಗೊಂಡೋಗಿ ಮನೆಯಲ್ಲಿ ಒಗೆಯಕ್ಕೆ ಹಾಕ್ತೀನಿ. ಅದು ಒಣಗಬೇಕು. ನಾಳೆಗೆ ಇನ್ನೊಂದು ಮಾಸ್ಕ್ ಬೇಕು. ಅಲ್ಲಿಗೆ ನನ್ನೊಬ್ಬನಿಗೆ ಎಷ್ಟು ಮಾಸ್ಕ್ ಬೇಕು? 2 ಮಾಸ್ಕ್ ಬೇಕು. ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ. ಅಲ್ಲಿಗೆ ಎಷ್ಟು ಮಾಸ್ಕ್ ಬೇಕು? 10 ಮಾಸ್ಕ್ ಬೇಕು. 10 ಮಾಸ್ಕ್ ಬೇಕು. ಹ್ಞೂ ಕಣೋ, ಒಬ್ರದ್ದು ಇನ್ನೊಬ್ರು ಉಪಯೋಗಿಸಂಗಿಲ್ವಲ್ಲ, ಹಾಗಾಗಿ 10 ಮಾಸ್ಕ್ ಬೇಕೇ ಬೇಕು. ನೋಡಪ್ಪ, ಈ ಮಾಸ್ಕ್ಗೆ ಒಂದಕ್ಕೆ ಏನಿಲ್ಲ ಅಂದ್ರು 35ರಿಂದ 40 ರೂಪಾಯಿ ಆಗುತ್ತೆ. 10 ಮಾಸ್ಕ್ಗೆ ಎಷ್ಟಾಗುತ್ತೆ? 400 ರೂಪಾಯಿ ಆಗುತ್ತೆ. 400 ರೂಪಾಯಿ ಆಗುತ್ತೆ. ನನ್ನ ಸಂಪಾದನೆ ಎಷ್ಟು? ದಿನಕ್ಕೆ 200 ರೂಪಾಯಿ. ಅಂದ್ರೆ ನಾನು ಹೊಟ್ಟೆಗೆ ತಿನ್ನೋದನ್ನ ಬಿಟ್ಟುಬಿಟ್ಟು ಈ ಮಾಸ್ಕ್ಗೆ ದುಡ್ಡು ಹಾಕಬೇಕಾಗತ್ತೆ. ಏನ್ ನಗಣ, 30-40 ರೂಪಾಯಿ ಅಂತೀಯ? 200-300 ರೂಪಾಯಿಂದು ಇದೆ. ಯಾರಾದ್ರೂ ಕಡಿಮೆ ರೇಟ್ನಲ್ಲಿ ಮಾಸ್ಕ್ ಹೊಲ್ದ್ಬಿಟ್ಟು ಮಾರಾಟ ಮಾಡ್ಬೇಕು ನೋಡು. ಟವಲ್ ಸುತ್ಕೊಂಡು ಓಡಾಡಿ ಅಂದ್ರೆ ಮನೆಯವ್ರು ಕೇಳೋದಿಲ್ಲ. ಒಂದಾದ್ಮೇಲೆ ಒಂದು ಮಾಸ್ಕ್ ಅದನ್ನು ಕೊಡ್ಸೋಣ ಅಂತ ಹೇಳಿದ್ರೆ ದುಡಿಮೆ ಸಾಕಾಗೋದಿಲ್ಲ. ಹೂನಪ್ಪ, ದಿನಕ್ಕೆ ಕೋಟಿಗಟ್ಟಲೆ ಮಾಸ್ಕ್ ಬೇಕಾಗುತ್ತೆ. ಯಾರು ಸಹಾಯ ಮಾಡಬೇಕು ಅಂತ ಮನ್ಸಿರೋರು ಈ ಕಡೆ ಗಮನ ಹರಿಸ್ಬೇಕು. ಕಡಿಮೆ ದುಡ್ಡಲ್ಲಿ ಮಾಸ್ಕನ್ನ ಹೊಲಿದು ಮಾರಾಟ ಮಾಡಬೇಕು. ನೋಡು, ಒಂದು 10-15 ರೂಪಾಯಿ ಆದ್ರೆ ಚಿಂತೆ ಇಲ್ಲ, ಎಲ್ರು ಕೊಂಡ್ಕೋಬೋದು ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ನಡಿ ನಡಿ, ಕುತ್ಕೋ. ನೋಡಿಯಪ್ಪ, ಗೀತಾ, ಲೇ ಗೀತಾ, ಮುಖ ಅರಳ್ತಾ? ಮುದ್ದು ಮರಿ, ದಾರಿ ಸಿಕ್ತು. ಅದಕ್ಕೂ ನಿಮ್ಮವ್ರ ಕಲ್ಲು ಹಾಕಿದ್ರೆ? ಕಲ್ಲನ್ನ ಯಾವ್ದಾದ್ರು ಒಂದ್ ಕಡೆ ಹಾಕ್ಬಹುದು. 1000 ಕಡೆ ನಮ್ ಪ್ರಯತ್ನ ಒಂದೇ ಸತಿ ಹೋದ್ರೆ ಕಲ್ಲು ಹಾಕೋರ್ಗೂ ಕನ್ಫ್ಯೂಸ್ ಆಗುತ್ತೆ. ಇಷ್ಟಕ್ಕೂ ನಾನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಕಲ್ಲು ಹಾಕ್ಬೋದು ಮುದ್ದು ಮರಿ. ಈಗ ನಾನ್ ಮಾಡೋ ಕೆಲ್ಸ ನನ್ ಶಕ್ತಿ ಮೇಲೆ ನಿಂತಿದೆ. ನಡಿ ಮುದ್ದು ಮರಿ.